20 ವರ್ಷದ ಹಿಂದೆ ಮಕ್ಕಳಿಗೆ ಊಟ ಕೊಡುವಾಗ ಬಾನಲ್ಲಿ ಚಂದಿರ ತೋರಿಸ್ತಾರೆ, ನಕ್ಷತ್ರ ತೋರಿಸ್ತಾರೆ, ಎದುರಿಸಿ ಗುಂಗ ಬಂತಂತೇಳಿ ಊಟ ಕೊಡ್ತಾರೆ. ಆದರೆ ಈಗಿನ ತಂದೆ ತಾಯಿ ತಪ್ಪು ಮಾಡ್ತಾ ಇದ್ದಾರೆ. ಈಗಿನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಊಟ ಮಾಡುವಾಗ ಆ ಮೊಬೈಲ್ ಹಾಕಿ ಅದರಲ್ಲಿ ಡೋರೆಮಾನ, ಮಿಕ್ಕಿ ಮೌಸ್ ಹಾಕಿ ಏನಾದರೂ ಹಾಕಿ ಊಟ ಕೊಡ್ತಾರೆ. ಅದು ತಂದೆ ತಾಯಿ ಮಾಡೋ ತಪ್ಪು. ಆದ್ದರಿಂದ ಆ ತಂದೆ ತಾಯಿ ತಪ್ಪು ಮಾಡಿದ್ರು ಸಹ ಎಲ್ಲ ವಿದ್ಯಾರ್ಥಿಗಳು ಸಹ ನೀವು ಊಟ ಮಾಡುವಾಗ, ತಿಂಡಿ ಮಾಡುವಾಗ ಯಾವತ್ತೂ ಮೊಬೈಲನ್ನು ಬಳಸಬೇಡಿ. ಅವರ ಮನೆಯಲ್ಲಿ, ಟೀಚರ್ಸ್ನವರ ಮನೆಯಲ್ಲಿ ಮಕ್ಕಳು ಹುಷಾರಿಲ್ಲದರೂ ಸಹ ಮನೆಯಲ್ಲಿ ಬಿಟ್ಟು ನಿಮಗೋಸ್ಕರ ಪಾಠ ಹೇಳಲಿಕ್ಕೆ ಬರ್ತಾರೆ. ಎಷ್ಟೋ ಟೀಚರ್ ನಾನು ನೋಡಿದ್ದೀನಿ, ತನ್ನ ಮನೆಯನ್ನು ಮಕ್ಕಳಲ್ಲೂ ಮನೆಯಲ್ಲಿ ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿ ಎಷ್ಟು ಬಂಗಾದರೂ ಸಹ ನಿಮಗೆ ಸುಮಾರು ಒಂದು ಕ್ಲಾಸಲ್ಲಿ 40 ಮಕ್ಕಳಿಗೆ ಪಾಠ ಮಾಡ್ತಾರೆ. ಆ ತಾಯಿಗೆ ನಾನು, ಆ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಯಾಕೆಂದರೆ ಅವರ ಎಷ್ಟು ನೋವಿದ್ರೂ ಪರವಾಗಿಲ್ಲ, ನೀವೊಂದು ದೇಶದ ಒಳ್ಳೆ ಪ್ರಜೆ ಆಗಬೇಕು. ಅದರಿಂದ ಇಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿನಿಯರು ಸಹ ಮೊಬೈಲನ್ನು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ. ಅದರಿಂದ 3 ಮಕ್ಕಳು ವಿಶೇಷ ಚೇತನರು. ಅದರಲ್ಲಿ ಸಹ ನನ್ನ ದೊಡ್ಡ ಮಗ 23 ವರ್ಷದವ, ಎರಡನೇ ಮಗ 21 ವರ್ಷ, ಮತ್ತೊಂದು ಮಗಳಿದ್ದಾಳೆ 7 ವರ್ಷ. ಆ 3 ಮಕ್ಕಳು ಸಹ ಶಾಲೆಗೆ ಹೋಗಿಲ್ಲ. ಇವತ್ತು ಇಲ್ಲಿನ ಗಣೇಶ್ ಯಾರು ನನಗೆ ನಿಮ್ಮಂಥ ಎಲ್ಲ ಮಕ್ಕಳು ನೋಡುವ ಒಂದು ಅವಕಾಶ ಮಾಡಿಕೊಟ್ಟಿದ್ರಲ್ಲ, ನಿಮಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ವಂದಿಸ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮಕ್ಕಳು ಶಾಲೆಗೆ ಹೋಗಿಲ್ಲಾದರೂ ಸಹ ಇಷ್ಟು ಮಕ್ಕಳ ನೋಡುವ ಒಂದು ಭಾಗ್ಯ ಕೊಟ್ಟರಲ್ಲ, ಅದಕ್ಕಿಂತ ಪುಣ್ಯ ನನಗೇನಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಕ್ಕಳೇ, ಆದಷ್ಟು ನೀವು ಸಹ ಓದಿ ಒಳ್ಳೆಯ ಉದ್ದೇಶದಿಂದ, ಯಾಕೆಂದರೆ ನಿಮ್ಮಲ್ಲಿ ಈಗಲೇ ಒಂದು ಸ್ಪಿರಿಟ್ ಇರಬೇಕು. ಏನೋ ಒಂದು ಸಾಧನೆ ಮಾಡಬೇಕಂತಿದ್ರೆ ಅದನ್ನೇ ಮಾಡಬೇಕು ನೀವು. ಯಾಕೆಂದರೆ ನಾನು ಪೈಲಟ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಎಲ್ಲರ ಕನಸಿರ್ತದೆ, ಆಗಲಿ. ಆದರೂ ಅದರಲ್ಲಿ ಸಹ ಒಳ್ಳೆಯ ಗುಣ ಇರಬೇಕು, ಮಾನವ ಗುಣ ಇರಬೇಕು, ಮಾನವೀಯತೆ ಇರಬೇಕು. ಅದನ್ನೆಲ್ಲ ಒಗ್ಗೂಡಿಸಿಕೊಂಡ್ರೆ ನೀವು ದೇಶದ ನಮ್ಮ ಬಾಬಾ